ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲ್ಲಿ ನಾನು ನಮ್ಮ ಅಜ್ಜಿ ಮಾಡ್ತಿದ್ದಂಥ ಟ್ರೆಡಿಷ್ನಲ್ ರೆಸಿಪಿ ಒಂದನ್ನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೀವು ಒಂದು ಸರಿ ಮಾಡ್ಕೊಂಡು ತಿಂದರೆ ಸಾಕು, ಪದೇ ಪದೇ ಮಾಡ್ಕೊಂಡು ತಿಂತಾ ಇರ್ತೀರ. ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಮಾಡೋದು ಮತ್ತು ಹೆಲ್ದಿ ಕೂಡ ಆಗಿರುತ್ತೆ. ಅವಾಗಿನ ರೆಸಿಪಿಗಳೇ ಹಾಗೆ ಅಲ್ವಾ, ಏನೇ ಮಾಡಿದ್ರು ಹೆಲ್ದಿಯಾಗೇ ಮಾಡ್ತಾಯಿದ್ರು ಅವರು. ಬನ್ನಿ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು. ಮೊದಲಿಗೆ ಹುರುಳಿಕಾಳನ್ನು ತೊಗೊಂಡಿದ್ದೀವಿ, ಹಾರ್ಸ್ ಗ್ರಾಮ್ ಅಂತಾರಲ್ಲ ಇದನ್ನು 3 ಗ್ಲಾಸಷ್ಟು ತೊಗೊಂಡಿದ್ದೀವಿ. ಇದರಲ್ಲಿ ಕಲ್ಲು ಎಲ್ಲ ಇರುತ್ತೆ, ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಬೇಕು. ಫಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇಡಬೇಕು. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಗ್ಯಾಸ್ ಹಚ್ಚಿ ಸ್ವಲ್ಪ ನೀರು ಬಿಸಿ ಆಗೋವರೆಗೂ ಇಡಬೇಕು. ನಂತರ ಈಗ ಹುರುಳಿಕಾಳನ್ನು ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀವಿ. ವಾಶ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್ನ ತಗೊಳ್ಬೇಕು. ಚೆನ್ನಾಗಿ ಬೇಯಬೇಕು. ಹಾಗಾಗಿ ನೋಡಿ, ಇಲ್ಲಿ ವಿಷಲ್ ಬರ್ತಾ ಇದೆ. 3 ವಿಷಲ್ ತಗೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗೋ ಥರ ಬೆಂದಿರಬೇಕು. ಇವಾಗ ನೋಡಿ, ಕುಕ್ಕರ್ ವಿಷಲ್ ಎಲ್ಲ ಹೋಗಿ ತಣ್ಣಗಾದ ಮೇಲೆ ಅದನ್ನು ಈ ಥರ ಫಿಲ್ಟ್ರ್ ಮಾಡ್ಕೊಳ್ಬೇಕು. ಫಿಲ್ಟ್ರ್ ಮಾಡಿಕೊಂಡು ಸ್ವಲ್ಪ ಕಾಳೆಲ್ಲ ತಣ್ಣಗಾಗೋಕ್ಕೆ ಬಿಡಬೇಕು. ನಂತರ ಇದಕ್ಕೆ ಕಾಯಿ ಹಾಲನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲು ಕಾಯಿ ಮತ್ತು 1 ಬಟ್ಲು ಬೆಲ್ಲ, 2 ಈಕ್ವಲ್ ಕ್ವಾಂಟಿಟಿಲಿ ತಗೊಳ್ಬೇಕು. ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಇಲ್ಲಾಂದರೆ ಮಿಕ್ಸರಲ್ಲಿ ಸಣ್ಣಗಾಗಲ್ಲ ಅಂತೇಳ್ಬಿಟ್ಟು ಇದಕ್ಕೆ 1-2 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ರುಬ್ಕೊಳ್ಬೇಕು. ಮೊದಲಿಗೆ ಕಾಯಿಯಷ್ಟು ಹಾಕ್ಕೊಂಡು ರುಬ್ಬಿ ನಂತರ ಇದಕ್ಕೆ ಬೆಲ್ಲನ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೇಕು. ನೋಡಿ, ಈ ರೀತಿ ಆಗಿದೆ. ಇದಕ್ಕೆ ಬೇಕು ಅಂತಂದರೆ ನಿಮಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು, ಇದು ಆಪ್ಷನಲ್ಲು. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ನಂತರ ಈ ಕಾಳನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಬೇಕು. ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡಬಾರ್ದು, ಹಾಗೆ ರುಬ್ಕೊಳ್ಬೇಕು. ಸ್ವಲ್ಪ ತರಿಯಾಗಿ ರುಬ್ಬಬೇಕು. ಇದನ್ನು ತೋರಿಸ್ತೀನಿ ಯಾವ ಥರ ಅಂತ ಹೇಳ್ಬಿಟ್ಟು. ನೋಡಿ, ಈ ಥರ ಈಗ ರೆಡಿಯಾಗಿದೆ ನೋಡಿ. ಇವಾಗ ಹುರುಳಿಕಾಳು ಈ ಥರ ತರಿಯಾಗಿರಬೇಕು. ಅದ್ರ ಜೊತೆಗೆ ಕಾಯಿ ಹಾಲು ಕೂಡ ರೆಡಿಯಾಗಿದೆ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೇಕಂದರೆ ಬೆಲ್ಲನ ಕಡಿಮೆ ಹಾಕ್ಕೊಳ್ಬೋದು. ಸ್ವೀಟ್ ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸ್ವೀಟ್ ಚೆನ್ನಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಸ್ವೀಟ್ ಬೇಕಾಗುತ್ತೋ ನೋಡಿಕೊಂಡು ನೀವು ಕಾಯಲ್ನ ಹಾಕ್ಕೊಂಡು ತಿನ್ಬೋದು. ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ದಿ ಕೂಡ. ಇದನ್ನು ಚಳಿಗಾಲದಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ.
ಇದ್ರ ಜೊತೆ ಹುರುಳಿಕಟ್ಟಿನ ಸಾಂಬಾರು ಕೂಡ ತೋರಿಸ್ತಾ ಇದ್ದೀವಿ. ಅಂದರೆ ಹುರುಳಿಕಾಳನ್ನು ಬೇಯಿಸಿರೋ ನೀರಲ್ಲಿ ಸಾಂಬಾರು ಮಾಡೋದು. ಅಬ್ಬಾ, ಈ ಸಾಂಬಾರಂತೂ ತುಂಬ ಚೆನ್ನಾಗಿರತ್ತೆ. ಇದನ್ನು 1 ವೀಕ್ ಇಟ್ಕೊಂಡು ತಿಂದ್ರೂ ಬೇಜಾರಾಗೋದಿಲ್ಲ. ಒಮ್ಮೆ ಮಾಡಿ ನೋಡಿ. ಮೊದಲಿಗೆ ಇವಾಗ ರುಬ್ಕೊಳ್ಳೋದಕ್ಕೆ ಒಣಮೆಣಸಿನ್ಕಾಯಿನ ಕೆಂಡದಲ್ಲಿ ಸುಟ್ಕೊಂಡು ಪೌಡರ್ ಮಾಡ್ಕೊಂಡಿದ್ದಾರೆ. ನಂತರ ಇಲ್ಲಿ ದೊಡ್ಡದಾದರೆ 1 ಈರುಳ್ಳಿನ ತೊಗೊಳ್ಳಿ, ಇಲ್ಲ ಅಂತಂದರೆ 2 ಮೀಡಿಯಮ್ ಸೈಜ್ ಈರುಳ್ಳಿನ, 2 ಗಡ್ಡೆ ಬೆಳ್ಳುಳ್ಳಿನ ಕೂಡ ಕೆಂಡದಲ್ಲಿ ಸುಟ್ಕೊಂಡಿದ್ದಾರೆ. ನಿಮಗೆ ಕೆಂಡ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ನೀವು ಡ್ರೈ ಫ್ರೈನ ಮಾಡ್ಕೊಳ್ಬೋದು ಗ್ಯಾಸಲ್ಲೇ. ಮತ್ತು 1 ಬಟ್ಲು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿರೋದು, 1 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದಾರೆ ಅದನ್ನು ರುಬ್ಕೊಳ್ಳೋದಕ್ಕೆ. ಮತ್ತು 1 ಸ್ಪೂನಷ್ಟು ಜೀರಿಗೆ. ನಂತರ ಕಾಳು ಬೇಯಿಸಿರ್ತೀವಲ್ಲ ಆ ಕಾಳನ್ನು ಸ್ವಲ್ಪ ಇಟ್ಕೊಳ್ಬೇಕು. ಇವಾಗ ಅದನ್ನೆಲ್ಲ ನೀಟಾಗಿ ರುಬ್ಕೊಂಡು ಈ ಕಾಳಿಂದು ಕಟ್ಟಿರುತ್ತಲ್ಲ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ನೋಡಿ. ಇವಾಗ ಈ ರುಬ್ಬಿರೋ ಅಂಥ ಮಸಾಲಾನ ಫುಲ್ಲು ಎಲ್ಲ ಇದಕ್ಕೆ ನೀರಿಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು ಜಾರ್ನೆಲ್ಲ ಹಾಕಿರೋ ನೀರನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು ಒಂದು ಒಗ್ಗರಣೆ ಕೊಡಬೇಕು. ಈ ಕಡೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದಾರೆ, ಆ ಕಡೆ ಒಗ್ಗರಣೆಗೆ ಸ್ವಲ್ಪ ಆಯಿಲು, ಸಾಸಿವೆ, ಕರಿಬೇವು ಸೊಪ್ಪು 1 ಹಿಡಿ ಮತ್ತು 2 ಮೀಡಿಯಮ್ ಸೈಜ್ ಆನಿಯನ್ನ ಹಾಕಿ ಒಗ್ಗರಣೆ ಕೊಟ್ಟಿದ್ದಾರೆ. ಇದೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಬೇಕು. ಒಗ್ಗರಣೆನ ಸಾಂಬಾರಿಗೆ ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡತ್ತೆ. ಇವಾಗ ಟೇಸ್ಟ್ನ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ, ಏಕೆಂದರೆ ಕಾಳನ್ನು ಬೇಯಿಸುವಾಗೂ ಕೂಡ ಉಪ್ಪು ಹಾಕಿದ್ವಿ. ಉಪ್ಪು ಆ್ಯಡ್ ಮಾಡಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಕುದಿ ಬಂದಿದೆ, ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡತ್ತೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಈ ರೆಸಿಪಿಗಳು ಇಷ್ಟ ಆದರೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.